ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕಾರ್ತಿಕ್ ರಾಜ್. ಸೊ ಯಾವತ್ತಿಂದನೂ ನನಗೆ ಒಂದು ಡ್ರೀಮ್ ಇತ್ತು. ಏನು ಅಂದ್ರೆ, ನಮಗೆ ಸಬ್ಸ್ಕ್ರೈಬ್ ಮಾಡಿರೋರು ಅವ್ರಿಗೆಲ್ಲನೂ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಹಾಗೇನೆ ಅವ್ರಿಗೆ ಒಂದು ಒಳ್ಳೆ ಆಡಿಯೋ ಕೊಡಬೇಕು ಅಂತೇಳಿ ಯಾವತ್ತಿಂದನೂ ಒಂದು ಡ್ರೀಮ್ ಇತ್ತು. ಸೊ ಆ ಟೈಮು ಇವಾಗ ಬಂದಿದೆ ಅನ್ಕೊಂತೀನಿ. ಏನಕ್ಕೆ ಅಂದರೆ, ಸೊ ನಾನಿವತ್ತು ಡಿ ಜೆ ಮೈಕ್ ಮಿನಿನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಯಾವ ಥರ ಅಂದರೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ನಿಮಗೆಲ್ಲನೂ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದೊಳ್ಳೆ ಆಡಿಯೋ ಕ್ವಾಲಿಟಿ ಕೂಡ ಕೊಡ್ತಾ ಇದ್ದೀನಿ ಅಂತ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ ಗ್ರೆನೋರೋ ಮೈಕು. ನೀವು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಗ್ರೆನೋರೋ. ಇದು ಕೂಡ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲನೂ ನಾನು ಆ್ಯಂಡ್ರಾಯ್ಡಲ್ಲಿ ಇದೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದೇನಾಗ್ತಾ ಇತ್ತು ಅಂದರೆ, ನಾನು ಇವಾಗ ಡಿ ಜೆ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಡಿ ಜೆ ಆ್ಯಕ್ಷನ್ 5 Pro. ಕ್ಲಾರಿಟಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಆಯಿತಾ. ಕ್ಲಾರಿಟಿ ಎಕ್ಸಲೆಂಟ್ ಆಗಿದೆ. ನನಗೆ ಬೇಕಾಗಿರೋದು ಕ್ಲಾರಿಟಿ ಆಗಲಿ ಸಿಕ್ಕಾಯಿತು. ಇನ್ನು ನೆಕ್ಸ್ಟ್ ಬೇಕಾಗಿರೋದು ಆಡಿಯೋ ಕ್ಲಾರಿಟಿ. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಈಗ ನಾನು ಮಾತಾಡಬೇಕಾಗಿರೋದು, ಒಂದು ನಿಮಿಷ ಮೈಕ್ ಇನ್ಸರ್ಟ್ ಮಾಡ್ಕೊಬಿಡ್ತೀನಿ. ಸೊ ಇವಾಗ ನಾನು ಡಿ ಜೆ ಮೈಕ್ದು ಅನ್ಬಾಕ್ಸ್ ಮಾಡೋ ಟೈಮ್ ಬಂದಿದೆ. ಸೊ ಫಸ್ಟ್ ಇವಾಗ ಈ ಬಾಕ್ಸಲ್ಲಿ ಏನೇನೆಲ್ಲ ಬಂದಿರುತ್ತೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಇದರಲ್ಲಿ ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಕೊಟ್ಟಿರ್ತಾರೆ. 2 ಟ್ರಾನ್ಸ್ಮಿಟರ್ ಜೊತೆಗೆ ನಮ್ಗೆ ಇದರಲ್ಲಿ ಒಂದು ಚಾರ್ಜಿಂಗ್ ಕೇಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಕ್ಯಾರಿ ಬ್ಯಾಗ್ ಅಂದರೆ ಕ್ಯಾರಿ ಪೌಚ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಮ್ಯಾಗ್ನೆಟಿಕ್ದು ಕ್ಲಿಪ್ ಕೊಟ್ಟಿರ್ತಾರೆ, ಆಯಿತಾ. ಈ ಕ್ಲಿಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಶರ್ಟ್ ಬಟನ್ಗೆ ಏನಾದರೂ ಹಾಕೋಬೇಕು ಅಂದರೆ ವಿತೌಟ್ ಮೈಕ್ ಕಾಣಿಸೋದಿಲ್ಲ, ಬರೀ ಆ ಮ್ಯಾಗ್ನೆಟಿಕ್ ಮೌಂಟ್ ಏನಿದೆ ಬರೀ ಅದನ್ನು ಮಾತ್ರ ಕಾಣಿಸುತ್ತೆ. ಆ ಥರ ಮ್ಯಾಗ್ನೆಟಿಕ್ ಕ್ಲಿಪ್ಪು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಫೋನ್ ಅಡಾಪ್ಟರು. ಈ ಅಡಾಪ್ಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ನಮಗೆ ಈಗ ಫೋನ್ಗೆ ಮತ್ತು ಈ ಮೈಕ್ಗೆ ಸೊ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ವೈರ್ಲೆಸ್ ಕನೆಕ್ಷನ್ಗೂ ಮಾಡ್ಕೋಬೋದು. ಸೊ ಆ ಥರ ಇದು ಅಡಾಪ್ಟರ್ ಯೂಸ್ ಆಗುತ್ತೆ. ಇನ್ನೊಂದು ವಿಂಡ್ ಸ್ಕ್ರೀನು. ಈ ವಿಂಡ್ ಸ್ಕ್ರೀನು ಯಾವ ಥರ ಯೂಸ್ ಆಗುತ್ತೆ ಅಂದರೆ, ನಾಯ್ಸ್ ಕ್ಯಾನ್ಸಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸಪೋಸ್ ನಾವು ಹೆಲ್ಮೆಟಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ತುಂಬ ನಾಯ್ಸ್ ಬರುತ್ತೆ ಹೆಲ್ಮೆಟ್ ಒಳಗಡೆ. ಸೊ ಆ ವಿಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಡೆಡ್ ಕ್ಯಾಟ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಇನ್ನ 3 ಐಟಮ್ ಕೊಟ್ಟಿದ್ದಾರೆ. ಏನು ಅಂದರೆ, ಒಂದು ಕ್ಯಾಮ್ರಾ ಆಡಿಯೋ ಕೇಬಲ್, ಆಯಿತಾ, ಇದೊಂದು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ USB-C ಚಾರ್ಜಿಂಗ್ ಕೇಬಲ್ ಟು C ಅಂದರೆ C to C ಕೇಬಲ್ ಅಂತ ಕೊಟ್ಟಿರ್ತಾರೆ, ಈಸಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಆಯಿತಾ. ಈಗ ಇದನ್ನು ಅನ್ಬಾಕ್ಸ್ ಮಾಡೋ ಟೈಮ್ ಬಂದಿದೆ. ಸೊ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಅನ್ಬಾಕ್ಸ್ ಮಾಡೋದಕ್ಕೆ ಕತ್ರಿನ ತಗೊಂಬಂದಿದ್ದೀನಿ, ಸೀಸರು. ಸೊ ಅನ್ಬಾಕ್ಸ್ ಮಾಡೋಣ. ಯಾವಾಗಿಂದನೋ ಅನ್ಕೊತಾ ಇದ್ದೆ ನಾನು ಈ ಪ್ರಾಡಕ್ಟ್ನ ತರಿಸ್ಬೇಕು ಅಂತ. ಕೆಲವೊಂದು ಟೈಮ್ ಬಜೆಟ್ ಪ್ರಾಬ್ಲಮ್ ಆಗಿ ಪೋಸ್ಟ್ಪೋನ್ ಆಗಿ ಸೊ ಫೈನಲಿ ಇವಾಗ ಬಂದಿದೆ. ನೀವು ನೋಡ್ತಾ ಇರ್ಬೋದು. ಫಸ್ಟು ಬಾಬಾ ಓಪನ್ ಮಾಡ್ತಾ ಇದ್ದಂಗೆ ಪೋಚ್ ಕಾಣಿಸುತ್ತೆ ಇದರಲ್ಲಿ. ಸೊ ಬಾಕ್ಸ್ನ ಪಕ್ಕಕ್ಕಿಟ್ಟು ಇದರಲ್ಲಿ ಏನೇನು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ನೋಡೋದಕ್ಕೆ ಯಾವ ಥರ ಇದೆ ಗೊತ್ತಾ, ನಮ್ಮ ಅಜ್ಜಿ ಈ ಎಲೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಒಂದು ಬ್ಯಾಗ್ ಇಟ್ಕೊಂಡಿದ್ರು ನಮ್ಮ ಹಳ್ಳಿ ಕಡೆ ಎಲ್ಲ, ಆ ಥರ ಇದೆ. ಈಗನ್ನ ಓಪನ್ ಮಾಡ್ತೀನಿ. ಇದ್ರೊಳಗಡೆ ಇನ್ನೊಂದು, ಇದು ಏನೋ ಡೆಡ್ ಕ್ಯಾಟ್ ಕೊಟ್ಟಿದ್ದಾರೆ. ಅದು ಹೇಳಿದ್ನಲ್ಲ, ವಿಂಡ್ ಸ್ಕ್ರೀನ್ ಅಂತಾರಲ್ಲ, ಅದೊಂದು. ಆಮೇಲೆ ಇದು ಏನಿದು, ಇದು ಅಡಾಪ್ಟ್ರು. ಏನು ಅಡಾಪ್ಟ್ರು ಇದು? ಕ್ಯಾಮ್ರಾ ಆಡಿಯೋ ಕೇಬಲ್ ಅಂತ. ಇದು ಕ್ಯಾಮ್ರಾ ಆಡಿಯೋ ಕೇಬಲ್. ಒಂದೊಂದು ತೋರಿಸ್ತೀನಿ ನಿಮಗೆ. ಫಸ್ಟು ತೆಗೆದುಬಿಡ್ತೀನಿ ಏನಿದೆ ಅಂತ. ಸೊ ಇದು ಮೈನು ನಮಗೆ. ಇದೇನು ಡು ನಾಟ್ ಈಟ್, ತಿನ್ನಬಾರ್ದಂತ. ಇದನ್ನು ಯಾರು ದಯವಿಟ್ಟು ತಿನ್ನಬೇಡಿ ಅನ್ಬಾಕ್ಸ್ ಮಾಡೋ ಟೈಮಲ್ಲಿ. ಇವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು, ಇದು ಮೈನು ನಮಗೆ ಪ್ರಾಡಕ್ಟು, ಆಯಿತಾ. ಇನ್ನೇನಿದೆ ಇದರಲ್ಲಿದೆ ಅಷ್ಟೇ. ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಒಂದೊಂದು ಓಪನ್ ಮಾಡ್ತೀನಿ. ಸೊ ಮೊದಲಿಗೆ ಇದು ಚಾರ್ಜಿಂಗ್ ಕೇಸು. ಮೈಕ್ನ ನೀವು 2 ಮೈಕ್ನ ಇದ್ರಲ್ಲಿ ಹಾಕಿ ಇಟ್ಬಿಟ್ರೆ ಆರಾಮಾಗಿ ಚಾರ್ಜ್ ಆಗ್ತಾ ಇರುತ್ತಂತೆ. ನೋಡಿ, ಅನ್ಬಾಕ್ಸ್ ಮಾಡಿದೆ ನೋಡಿ. ಇಲ್ಲಿ ಈ ಥರ ನೋಡೋದಕ್ಕೆ ಸಿಗುತ್ತೆ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಇದು ಚಾರ್ಜಿಂಗ್ ಕೇಸು. ಇದರೊಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಇವಾಗ. ಪ್ರೆಸ್ ಟು ಅನ್ಲಾಕ್ ಅಂತ ಇದೆ, ಆಯಿತಾ. ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗ್ತಿದೆ. ಇಲ್ಲಿ ಟ್ಯಾಗ್ ಹಾಕಿದಾರಲ್ಲ, ಅದನ್ನು ರಿಮೂವ್ ಮಾಡಬೇಕು ಫಸ್ಟು. ಸೊ ಇದು
ಸದ್ಯಕ್ಕೆ ಇಲ್ಲಿ ಇಡೋಣ, ಆಮೇಲೆ ನೋಡಿಸ್ತೀನಿ. ಎಷ್ಟು ಪ್ರೀಮಿಯಮ್ ಆಗಿದೆ ಗುರು, ಲಿಟ್ರಲಿ ನೋಡ್ತಾ ಇದ್ರೆ ನನಗೆ ಇದನ್ನ ಟೆಸ್ಟ್ ಮಾಡೋದೇ ಬೇಡ ಅನಿಸ್ತಾ ಇದೆ, ಅಷ್ಟು ಪ್ರೀಮಿಯಮ್ ಆಗಿದ್ದಾವೆ ನೋಡಿ. ಇದು ಮೈಕ್ ಅಡಾಪ್ಟರು, ಸಾರಿ ಮೈಕ್ ರಿಸೀವರ್ ಇದು ಆಯಿತಾ. ನೋಡಿ ಇದರಲ್ಲಿ ನಮಗೆ ಲೆವೆಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ನಾಯ್ಸು ಕ್ಯಾನ್ಸಲೇಷನ್ದು ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ಕೋಬೋದು. ನೆಕ್ಸ್ಟು ಇದು ಇಲ್ಲಿಡ್ತೀನಿ, ಇದು ಮೈಕ್ ಅಂದರೆ ಟ್ರಾನ್ಸ್ಮಿಟರು, ಇದೊಂದು ಮೈಕ್ ಇಲ್ಲಿ ಕೊಟ್ಟಿದ್ದಾರೆ. ಓಪನ್ ಮಾಡಿದ ತಕ್ಷಣ ಗ್ರೀನ್ ಲೈಟ್ ಅಂಟ್ಕೊಳ್ತಾ ಇದೆ. ಇದು ಅಷ್ಟೇ, ಇದು ಇನ್ನೊಂದು ಮೈಕು. ಇದ್ರ ಹಿಂದೆಗಡೆ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ ಆಯಿತಾ. ಇದು ಮ್ಯಾಗ್ನೆಟಿಕ್ ಕ್ಲಿಪ್ಪು, ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ಇಷ್ಟೇ ಕ್ಲಿಪ್ಪು ಸಖತ್ತಾಗಿದೆ. ಸೊ ಇದು 2 ಮೈಕು. ಮ್ಯಾಗ್ನೆಟಿಕ್ ಇದೆ ಗುರು, ಅಂಟ್ಕೊಂಡ್ಬಿಡ್ತಾ ಇದೆ ಒಂದಕ್ಕೊಂದು. ಸೊ ದೂರ ಇಡೋಣ. ಓಕೆ. ಸೊ ಇದೊಂದು 2 ಮೈಕು, ಇದೊಂದು ರಿಸೀವರು. ಇದ್ರ ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ. ಸೊ ಇದು ಕೂಡ ರಿಸೀವರೇ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಮೊಬೈಲ್ನ ಮತ್ತು ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇದು ಸಣ್ಣ ರಿಸೀವರು, ಇದು ದೊಡ್ಡ ರಿಸೀವರು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ನೀವು ನೋಡಿದ್ರಲ್ಲ ಸ್ನೇಹಿತರೆ, ನಾನು ಮೊದಲಿಂದನೂ DJI ಕ್ಯಾಮ್ರಾ ಯೂಸ್ ಮಾಡ್ತಿದ್ನಲ್ಲ, ಸೊ ಇದಕ್ಕೆ ನೀಟಾಗಿ DJIದೇ ಕರೆಕ್ಟಾಗಿ ಅಡ್ಜಸ್ಟ್ ಆಗೋದು ಅಂತೇಳಿ ನಾನು ಪರ್ಟಿಕ್ಯುಲರ್ ಆಗಿ DJI ಮೈಕ್ನ ತರಿಸಿರೋದು. ಐ ಹೋಪ್ ಇವಾಗ ನೆಕ್ಸ್ಟು ಅಪ್ಕಮಿಂಗ್ ಕಂಟೆಂಟಲ್ಲೆಲ್ಲನೂ ನಿಮಗೆ ಒಂದು ಒಳ್ಳೆ ಆಡಿಯೋ ಕ್ಲಾರಿಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಈ ವಿಡಿಯೋದಲ್ಲಿ ಯಾವುದೂ ಟೆಸ್ಟ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಹಾಗೆ ಯಾವ ಥರ ಆಡಿಯೋ ಬರುತ್ತೆ ಏನು ಅಂತ ನೀವೇ ಅಬ್ಸರ್ವ್ ಕೂಡ ಮಾಡ್ತೀರಾ. ಸೊ ಇದಾಗಿತ್ತು ನಮ್ಮ DJI ಆಕ್ಷನ್ 5 ಪ್ರೋದು. ಸಾರಿ ನನಗೆ ಈ ಕ್ಯಾಮ್ರಾದು ಆಲ್ರೆಡಿ ನಿಮಗೆ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಿಂಗೆ ಸ್ವಲ್ಪ ಹೇಳ್ತಾ ಏನೋ ತಪ್ಪುಗಳು ಹೇಳ್ಬಿಡ್ತಾ ಇದ್ದೀವಿ. ಸೊ ನಾವೆಲ್ಲ ಬಿಗಿನರ್ಸ್ ಅಲ್ವಾ, ಸ್ವಲ್ಪ ತಪ್ಪುಗಳಾಗೋದು ಸಹಜ, ಅದನ್ನು ತಿದ್ಕೊಳ್ಳೋನೇ ಮನುಜ. ಸೊ ಈಗೇನಂದರೆ ಅನ್ಬಾಕ್ಸ್ ಮಾಡಿರೋದು ನಾವು DJI ಮೈಕ್ ಮಿನಿದು ಅನ್ಬಾಕ್ಸ್ ಏನೋ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಕಂಟೆಂಟ್ಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಗೈಸ್, ಇನ್ನೇನು ಹೇಳೋಣ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವೇ ನೋಡ್ತೀರಾ ಆಡಿಯೋ ಕ್ಲಾರಿಟಿ ಯಾವ ಥರ ಇದೆ ಅಂತ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಮಸ್ಕಾರ ಎಲ್ಲರಿಗೂ.